ಬಾಂಗ್ಲಾದೇಶಿ ಹಟಾವೋ ದೇಶ್ ಬಚಾವೋ ಅನ್ನೋ ಅಭಿಯಾನಕ್ಕೆ ಇವತ್ತು ಮೂಡಿಗೆರೆಯ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಮುನ್ನುಡಿಯನ್ನೇ ಬರೆದಿದೆ. ಈ ಕಾರ್ಯಾಚರಣೆಗೆ ನೇರವಾಗಿ ಇವತ್ತಿನ ರಾಜ್ಯ ಸರ್ಕಾರನೇ ನೇರ ಕಾರಣ ಅಂತಾನೂ ಕೂಡ ಹೇಳ್ಬೋದು. ಇಲ್ಲಿರೋ ಅಲ್ಪಸಂಖ್ಯಾತರಿಗೆ ಹಿಂದೂಗಳಿಗೆ ರಕ್ಷಣೆ ಇಲ್ಲ. ಅಲ್ಲಿಂದ ಬಂದಂತ ಅಕ್ರಮ ಬಾಂಗ್ಲಾ ಮುಸಲ್ಮಾನರೇನಿದ್ದಾರೆ ಅವರಿಗೆ ಇಲ್ಲಿ ರಕ್ಷಣೆ ಕೊಡುವಂತ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ನಮ್ಮ ಕಾರ್ಯಕರ್ತರನ್ನ ನೋಡಿದಂತ ಅಕ್ರಮ ಬಾಂಗ್ಲಾ ನುಸುಳುಕೋರಿದ್ದಾರೆ ಅವರು ಓಡೋಗುವಂತ ಪ್ರಯತ್ನ ಮಾಡಿದ್ರು. ಅದನ್ನ ಅಕ್ರಮವಾಗಿ ಅದನ್ನ ಕಾರ್ಡ್ಗಳನ್ನ ಮಾಡಿಸ್ಕೊಂಡು ಇಲ್ಲಿಗಲಿ ಇಲ್ಲಿದ್ದಾರೆ ಅನ್ನೋದನ್ನ ದೃಢಪಡಿಸಿದ್ವಿ. ಯಾರ ಮೇಲೂ ಮ್ಯಾನ್ ಹ್ಯಾಂಡ್ಲಿಂಗು ಕೂಡ ಆಗಿಲ್ಲ ಅಂತೇಳಿ ಅವರು ಕೂಡ ಒಪ್ಕೊಂಡಿದ್ದಾರೆ. ಅಲ್ಲಿನ ಸ್ಥಳೀಯ ಶಾಸಕರ ನಿರ್ದೇಶನದ ಮೇರೆಗೆ ಸ್ಥಳೀಯ ಕಾಂಗ್ರೆಸ್ ಏಜೆಂಟರ ಕಾರ್ಯಕರ್ತರಿದ್ದಾರೆ, ಅವರ ನಿರ್ದೇಶನದ ಮೇರೆಗೆ ಇವತ್ತು 9 ಜನರ ಮೇಲೆ ಪ್ರಕರಣ ದಾಖಲು ಮಾಡಿದ್ದೀರಿ. ದೇಶದ ಒಳಗಡೆ ಬಂದಿರುವಂತ ಬಾಂಗ್ಲಾದೇಶಿ ನುಸುಳುಕೋರನ್ನ ಕಳಿಸುವಂತ ಅಭಿಯಾನ ಶುರು ಮಾಡಿದ್ದೀವಿ. ಇದು ಪ್ರಾರಂಭ ಅಷ್ಟೇ. ಗ್ರಾಮ ಮಟ್ಟದಲ್ಲಿ ಹಳ್ಳಿಗಳಲ್ಲಿ ಮನೆಯಲ್ಲಿ ನಾವು ಈ ಅಭಿಯಾನವನ್ನ ಶುರು ಮಾಡ್ತೀವಿ. ಆ ತಡೆಯೋ ಶಕ್ತಿ ನಿಮ್ಗೆ ಏನಾರ ಇದ್ರೆ ತಡೀರಿ, ಅಂದ್ರೆ ತಡಿತೀವಿ ಅಂತ ಬಂದಂತವ್ರು ಇವತ್ತು ಆಲ್ರೆಡಿ ಸೋತೋಗಿ ಬಜರಂಗ ದಳಕ್ಕೆ ಶರಣರಾಗಿರೋದನ್ನ ನಾವು ಬಹಳಷ್ಟು ನೋಡಿದ್ದೀವಿ. ಏನು ನಿನ್ನೆ ಮೂಡಿಗೆರೆನಲ್ಲಿ ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಒಂದು ಕಾರ್ಯಾಚರಣೆ ಮಾಡ್ತು. ಏನು ಅಕ್ರಮ ಬಾಂಗ್ಲಾ ನುಸುಳುಕೋರಿದ್ದಾರೆ ಅವರನ್ನ ಏನು ಹುಡುಕುವಂಥ ಪ್ರಯತ್ನ ಯಾರ್ಯಾರಿದ್ದಾರೆ ಅನ್ನೋದನ್ನ ನಿನ್ನೆ ಸಂತೆಯಲ್ಲಿ ಮೂಡಿಗೆರೆ ಸಂತೆಯಲ್ಲಿ ಮಾಡೋ ಕೆಲಸವನ್ನು ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಾರ್ಯಕರ್ತರು ಮಾಡಿದರು. ಅಂದರೆ ಬಾಂಗ್ಲಾದೇಶಿ ಹಟಾವೋ ದೇಶ್ ಬಚಾವೋ ಅನ್ನೋ ಅಭಿಯಾನಕ್ಕೆ ಇವತ್ತು ಮೂಡಿಗೆರೆಯ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಮುನ್ನುಡಿಯನ್ನೇ ಬರೆದಿದೆ. ಈ ಕಾರಣ ಏನು ಇದನ್ನು ಮಾಡಲಿಕ್ಕೆ ಅಂದರೆ, ಏನು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಹತ್ಯೆ ಆಗ್ತದೆ ಒಂದು ಭಾಗ, ಆದರೆ ಇನ್ನೊಂದು ಭಾಗ ಕೋಗಿಲಾ ಗ್ರಾಮ, ಕೋಗಿಲಾ ಲೇಔಟ್ ಏನಿದೆ ಬೆಂಗಳೂರದು, ಅಲ್ಲಿ ಬಾಂಗ್ಲಾದೇಶಿ ಅಂದರೆ ಅಕ್ರಮ ಬಾಂಗ್ಲಾದೇಶವರಿಗೆ ನಿವೇಶನವನ್ನು ಕೊಡಲಿಕ್ಕೆ ಇವತ್ತು ರಾಜ್ಯ ಸರ್ಕಾರ ಹೊರಟಿರೋದನ್ನು ಇವತ್ತು ನಮ್ಮನ್ನು ಕೇಳಿಸಿದೆ. ಈ ಕಾರ್ಯಾಚರಣೆಗೆ ನೇರವಾಗಿ ಇವತ್ತಿನ ರಾಜ್ಯ ಸರ್ಕಾರನೇ ನೇರ ಕಾರಣ ಅಂತಲೂ ಕೂಡ ಹೇಳ್ಬೋದು. ಒಂದು ಕಡೆ ಬಾಂಗ್ಲಾದೇಶಿನ ದೀಪು ಚಂದ್ರದಾಸನ ಹತ್ಯೆಯನ್ನು ನಾವೆಲ್ಲ ನೋಡಿದ್ದೀವಿ. ದಾರುಣವಾಗಿ ಹತ್ಯೆಯನ್ನು ಮಾಡಿದ್ದು, ಅಂದರೆ ಆತನನ್ನು ಬೆತ್ತಲೆಗೊಳಿಸಿ ರಸ್ತೆಯಲ್ಲಿ ಆತನನ್ನು ಬೆತ್ತಲೆ ದೇಹವನ್ನು ಎಳ್ಕೊಂಡು ಹೋಗಿ ಮರಕ್ಕೆ ಕಟ್ಟಾಕಿ ನೇಣು ಹಾಕಿ ಅದಕ್ಕೆ ಬೆಂಕಿಯನ್ನು ಹಚ್ಚುವಂಥ ದಾರುಣವಾಗಿ ಆತನನ್ನು ಸುಟ್ಟಾಕುವಂಥ ಕೆಲಸವನ್ನು ಮಾಡಿದರು. ಅಂದರೆ ಹಿಂದೂಗಳಿಗೆ, ಅಲ್ಲಿರೋಂಥ ಅಲ್ಪಸಂಖ್ಯಾತರಿಗೆ ಹಿಂದೂಗಳಿಗೆ ರಕ್ಷಣೆ ಇಲ್ಲ. ಅಲ್ಲಿಂದ ಬಂದಂಥ ಅಕ್ರಮ ಬಾಂಗ್ಲಾ ಮುಸಲ್ಮಾನರೇನಿದ್ದಾರೆ ಅವರಿಗೆ ಇಲ್ಲಿ ರಕ್ಷಣೆ ಕೊಡುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅವರನ್ನು ಹೊರಗೆ ಕಳಿಸ್ಬೇಕು. ಇಲ್ಲಿ ಇರೋಂಥ ಕೂಲಿ ಕಾರ್ಮಿಕರಿಗೆ, ಇಲ್ಲಿರೋಂಥ ದೀನ ದಲಿತರಿಗೆ, ಕೂಲಿ ಮಾಡೋವಂಥ ಕೆಲಸಗಾರರಿಗೆ ತೊಂದರೆ ಆಗ್ತದೆ, ಅವರ ಕೆಲಸಗಳನ್ನು ಕಿತ್ಕೊಳ್ತಾ ಇದ್ದಾರೆ ಅಂತೇಳಿ ನಾವು ಹಲವಷ್ಟು ಬಾರಿ ಮನವಿಯನ್ನು ಮಾಡಿದ್ವಿ. ಹಾಗೆ ದೇಶದ ಆಂತರಿಕ ಭದ್ರತೆಗೂ ಕೂಡ ಇದು ತೊಂದರೆ ಆಗುತ್ತೆ ಅನ್ನೋದನ್ನು ಕೂಡ ನಾವು ಮನವಿ ಮಾಡಿದ್ವಿ. ಆದರೆ ಯಾವುದೇ ಥರದ ಕ್ರಮವನ್ನು ಇವತ್ತು ರಾಜ್ಯ ಸರ್ಕಾರ ತಗೊಳ್ಳಿಲ್ಲ. ಅದರ ಪರಿಣಾಮವಾಗಿ ಇವತ್ತು ನಾವು ಕಾರ್ಯಾಚರಣೆಗೆ ಇಳಿಯುವಂಥ ಕೆಲಸ ಮಾಡಿದ್ವಿ. ಅಲ್ಲಿ ನಮ್ಮ ಕಾರ್ಯಕರ್ತರು ಸಂತೆಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರನ್ನು ನೋಡಿದಂಥ ಏನು ಅಕ್ರಮ ಬಾಂಗ್ಲಾ ನುಸುಳುಕೋರಿದ್ದಾರೆ ಅವರು ಓಡೋಗೋವಂಥ ಪ್ರಯತ್ನ ಮಾಡಿದರು. ಓಡೋಗೋಂಥವ್ರನ್ನ ಯಾಕೆ ಓಡೋಗ್ತಿದ್ದಾರೆ ಅಂತೇಳಿ ಅವ್ರ ಮೇಲೆ ಡೌಟ್ ಬಂದಾಗ ಅವರನ್ನು ಹಿಡಿದುಕೊಂಡು ಕರ್ಕೊಬಂದು ಅವರನ್ನು ಐ ಡಿ ಕಾರ್ಡ್ಗಳನ್ನು ನಾವು ಚೆಕ್ ಮಾಡಿದಾಗ ಅವರು ಅದನ್ನು ಅಕ್ರಮವಾಗಿ ಕಾರ್ಡ್ಗಳನ್ನು ಮಾಡಿಸ್ಕೊಂಡು ಇಲ್ಲಿಗಲಿ ಇಲ್ಲಿದ್ದಾರೆ ಅನ್ನೋದನ್ನು ದೃಢಪಡಿಸಿದ್ವಿ. ಅದನ್ನು ಪೊಲೀಸ್ ಮುಖಾಂತರನೂ ಕೂಡ ಮಾಡಿದ್ದೀವಿ. ನಿನ್ನೆ ಕೂಡ ಸ್ಟೇಷನಲ್ಲಿ ನಮ್ಮ ಅಲ್ಲಿನ ಅಧ್ಯಕ್ಷರು, ಅಂದರೆ ಪ್ರಖಂಡದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಅವರೆಲ್ಲ ಹೋಗಿ ಮಾತಾಡಿದಾಗ ಪೊಲೀಸರು ಆಯಿತು ಯಾವುದೇ ಥರದ ಕ್ರಮವನ್ನು ಜರುಗಿಸಲ್ಲ, ಯಾರ ಮೇಲೂ ಮ್ಯಾನ್ ಹ್ಯಾಂಡ್ಲಿಂಗು ಕೂಡ ಆಗಿಲ್ಲ ಅಂತೇಳಿ ಅವರು ಕೂಡ ಒಪ್ಕೊಂಡಿದ್ದಾರೆ. ಆದರೂ ಕೂಡ ಇವತ್ತು ಏಕಾಏಕಿ ಬೆಳಗ್ಗೆ ಅಲ್ಲಿನ ಸ್ಥಳೀಯ ಶಾಸಕರ ನಿರ್ದೇಶನದ ಮೇರೆಗೆ ಹಾಗೂ ಅಲ್ಲಿನ ಸ್ಥಳೀಯ ಕಾಂಗ್ರೆಸ್ ಏಜೆಂಟರ ಏನು ಕಾರ್ಯಕರ್ತರಿದ್ದಾರೆ ಅವರ ನಿರ್ದೇಶನದ ಮೇರೆಗೆ ಇವತ್ತು 9 ಜನರ ಮೇಲೆ, ಅಂದರೆ ಇನ್ಕ್ಲೂಡಿಂಗ್ ನಮ್ಮ ಪ್ರಖಂಡದ ಅಧ್ಯಕ್ಷರು ಸುದೇವ್ ಇರ್ಬೋದು, ಕಾರ್ಯದರ್ಶಿ ಪ್ರಶಾಂತ್ ಇರ್ಬೋದು, ತಾಲೂಕು ಸಂಯೋಜಕರಾದಂಥ ನಮ್ಮ ಸಂತೋಷ್ ಇರ್ಬೋದು, ಇವ್ರ ಹಾಗೂ ಮತ್ತು ಇನ್ನು ಉಳಿದ 6 ಜನರ ಮೇಲೆ ಇವತ್ತು ಪ್ರಕರಣ ದಾಖಲು ಮಾಡಿದ್ದೀರಿ. ಒಂದು ಯೋಚನೆಯನ್ನು ಮಾಡಬೇಕು, ನಾವು ದೇಶದ ರಕ್ಷಣೆಗೋಸ್ಕರ ನಾವು ಕಟಿಬದ್ಧ ಆಗಿರುವಂಥವ್ರು. ದೇಶದ ಒಳಗಡೆ ಬಂದಿರೋವಂಥ ಬಾಂಗ್ಲಾದೇಶಿ ನುಸುಳುಕೋರನ್ನ ಕಳಿಸುವಂಥ ಅಭಿಯಾನ ಶುರು ಮಾಡಿದ್ದೀವಿ. ಇದು ಪ್ರಾರಂಭ ಅಷ್ಟೇ.
ಇನ್ನು ಮುಂದಕ್ಕೆ ಇರೋ ಅಂಥದ್ದು ಅಭಿಯಾನ ಯಾವ ರೀತಿ ಇರುತ್ತೆ ಅಂದರೆ ಗ್ರಾಮ ಮಟ್ಟದಲ್ಲಿ ಹಳ್ಳಿಗಳಲ್ಲಿ ಮನೆಯಲ್ಲಿ ನಾವು ಈ ಅಭಿಯಾನವನ್ನು ಶುರು ಮಾಡ್ತೀವಿ. ಆ ತಡೆಯೋ ಶಕ್ತಿ ನಿಮ್ಗೇನಾರ ಇದ್ದರೆ ತಡೀರಿ, ಅಂದರೆ ತಡಿತೀವಿ ಅಂತ ಬಂದಂಥವ್ರು ಇವತ್ತು ಆಲ್ರೆಡಿ ಸೋತೋಗಿ ಬಜರಂಗ ದಳಕ್ಕೆ ಶರಣರಾಗಿರೋದನ್ನು ನಾವು ಭಾಳಷ್ಟು ನೋಡಿದ್ದೀವಿ. ಬಜರಂಗ ದಳ ಒಂದು ಕಾರ್ಯರೂಪಕ್ಕೆ ಹೊರಟಾಗ ಅದು ದೇಶದ ರಕ್ಷಣೆ ಆಗಿರುತ್ತೆ ಮತ್ತು ಧರ್ಮದ ರಕ್ಷಣೆ ಆಗಿರುತ್ತೆ, ಸಮಾಜವನ್ನು ರಕ್ಷಣೆ ಮಾಡೋ ದೃಷ್ಟಿಯಿಂದ ಹೊರಡುತ್ತೆ ಹೊರತು ಯಾವುದೇ ಸಮಾಜದ ಘಾತಕ ಕೆಲಸಗಳನ್ನು ಮಾಡುವಂಥ ಕೆಲಸ ಯಾವತ್ತೂ ಬಜರಂಗ ದಳ ಮಾಡಿಲ್ಲ. ಹಾಗಾಗಿ ಇವತ್ತು ಹಾಕಿರೋ ಪ್ರಕರಣಗಳನ್ನು ಕೂಡಲೇ ಹಿಂಪಡೆದು ನಮ್ಮ ಕಾರ್ಯಕರ್ತರಿಗೆ ನ್ಯಾಯವನ್ನು ಕೊಡಬೇಕು. ಹಾಗೆ ಇಲ್ಲಿರೋಂಥ ಸ್ಥಳೀಯ ಬಾಂಗ್ಲಾದೇಶಿ ನುಸುಳುಕೋರು ಯಾರಿದ್ದಾರೆ ಅವ್ರನ್ನೆಲ್ಲ ಫೈಂಡ್ ಔಟ್ ಮಾಡಿ ದೇಶದಿಂದ ಆಚೆ ಹಾಕುವಂಥ ಕೆಲಸವನ್ನು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮಾಡಬೇಕು. ಇದು ನೀವು ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ. ಖಂಡಿತವಾಗ್ಲೂ ಇದಕ್ಕೆ ನಾವು ಕಟಿಬದ್ಧರಾಗಿದ್ದೀವಿ. ನಾವು ಯಾವ ತ್ಯಾಗಕ್ಕೂ ಕೂಡ ನಾವು ಬದ್ಧರಾಗಿದ್ದೀವಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.